ಸರ್ಕಾರದ ಎದುರು ನಕ್ಸಲರು ಶರಣಾಗತಿಯಾದ ಹಿನ್ನೆಲೆಯಲ್ಲಿ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ನಕ್ಸಲರ ಶರಣಾಗತಿ ಬಗ್ಗೆ ಈಗ ಕಥೆಗಳು ಕೂಡ ಶುರುವಾಗುತ್ತೆ. ಸಾಕಷ್ಟು ಸವಾಲುಗಳು ಕೂಡ ಇರೋದ್ರಿಂದ ಈಗ ತಮಿಳುನಾಡು ಸರ್ಕಾರದ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಾತನಾಡಬೇಕು. ಅಲ್ಲಿಗೆ ಇಬ್ಬರನ್ನ ಶಿಫ್ಟ್ ಮಾಡಬೇಕು. ಆಗ ಹೊರೆ ಕಡಿಮೆ ಆಗುತ್ತೆ. ಅದು ಈಡೇರಬೇಕು ಅಂದರೆ ಇದೇ ಸಿಎಂ ಅವರು ಇರಬೇಕಾಗುತ್ತೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಬದಲಾಗಿದ್ದೇ ಆದರೆ ಮತ್ತೆ ಸಮಸ್ಯೆಗಳು ಎದುರಾಗುತ್ತೆ. ಇದೇ ಸರ್ಕಾರ ಕೊನೆಯ ತನಕ ಇರಬೇಕು. ಈ ಸಿಎಂಗೆ ಮಾತ್ರ ಆ ಆಲೋಚನೆ ಇದೆ ಅಂತ ಬಿಟಿ ಲಲಿತಾ ನಾಯಕ್ ಮಾತನಾಡಿದ್ದಾರೆ. ಏನು ನಕ್ಸಲೀಯರು ಬಂದಿದ್ದಾರೆ, ಈಗ ಕತೆ ಶುರುವಾಗುತ್ತೆ. ಈಗ ಅವ್ರ ಮುಂದೆ ದೊಡ್ಡ ನ್ಯಾಯಾಂಗ ಅದಕ್ಕೆ ಸಹಕರಿಸಬೇಕು, ಸರ್ಕಾರ ಸಹಕರಿಸಬೇಕು, ಜನಗಳು ಸಹಕರಿಸಬೇಕು, ಹೀಗೆಲ್ಲ ಇದೆ. ಅದು ಹಾಗೆ ಆಗಬೇಕು ಅಂತ ನಮ್ಮ ಹೋರಾಟ ಇದೆ. ಮತ್ತು ಒಂದು ರಾಜ್ಯದ ವಿಷಯ ಅಲ್ಲ ಇದು. ಈಗ ತಮಿಳುನಾಡಿಗೂ ಹೋಗ್ಬೇಕಂತ ಮಾಡಿದ್ದೀವಿ ನಾವು. ಮತ್ತು ಕೇರಳಕ್ಕೂ ಕೂಡ ಒಂದು ಸಾರಿ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಸರ್ಕಾರ ಮಾಡುತ್ತೆ, ಪತ್ರವ್ಯವಹಾರ ಮಾಡುತ್ತೆ, ಎಲ್ಲ ಮಾಡುತ್ತೆ. ಆದರೂ ಕೂಡ ನಮ್ಮದು ಒಂದು ರಿಕ್ವೆಸ್ಟ್ ಅವರಿಗೆ ಇದು ಮಾಡಬೇಕಾಗಿದೆ ಅವ್ರ ಪರವಾಗಿ. ಅಂದರೆ ಈ ಕರ್ನಾಟಕ ಸರ್ಕಾರಕ್ಕೆ ಸ್ವಲ್ಪ ಇದು ಹೊರೆ ಕಡಿಮೆ ಆಗುತ್ತೆ. ಈಗ 6 ಜನದಲ್ಲಿ ಇಬ್ಬರಲ್ಲಿ ಹೋದರೆ ಇನ್ನು 4 ಜನದ ಸಮಸ್ಯೆ ಅದು ಬಗೆಹರಿಸಬೇಕಾಗತ್ತೆ. ಇನ್ನು ಈಗ ಈ ಮುಖ್ಯವಾಹಿನಿಗೆ ಬಂದಿರುವಂಥ ಜನಗಳ ಬೇಡಿಕೆ ಈಡೇರಿಸಲೇಬೇಕು ಅಂತ ಮುಖ್ಯಮಂತ್ರಿಗಳಿಗಿದೆ. ಆದರೆ ಇದೇ ಮುಖ್ಯಮಂತ್ರಿ ಕೊನೆ ತನಕ ಇರಬೇಕಾಗ್ತದೆ, ಇದೇ ಸರ್ಕಾರ ಕೊನೆ ತನಕ ಇರಬೇಕಾಗುತ್ತೆ. ಒಂದು ವೇಳೆ ನಡುವೆ ಏನಾದರೂ ವ್ಯತ್ಯಾಸ ಆದರೆ ಇವೆಲ್ಲವೂ ಕೂಡ ಬಹಳ ಬದಲಾವಣೆ ಆಗಿಬಿಡುತ್ತೆ. ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಯಾಕೆಂದರೆ ತುಂಬ ಸಮಾಜವಾದಿ ಚಿಂತಕರು ಮತ್ತು ಅತ್ಯಂತ ಮಾನವೀಯತೆ ಇರುವಂಥ ಜನಗಳು ಮಾತ್ರ ಈ ಥರದ ಒಂದು ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮುಖ್ಯಮಂತ್ರಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ನನಗೆ ಭಾಳ ಆಶ್ಚರ್ಯ ಆಯಿತು. ನೋಡಿ, ನಿಮ್ಮ ಹೋರಾಟ ಅಂದರೆ ಅವರು ಯಾವುದೋ ಮೊದಲಿನ ಶಸ್ತ್ರಾಸ್ತ್ರ ಹಿಡಿದು ಹೋರಾಟ ಅಲ್ಲ, ಬೇರೆ ನಾವುಗಳು ಮಾಡ್ತಿದ್ದೀವಲ್ಲ ಈಗ ಇಲ್ಲಿ ಅಂಥ ಹೋರಾಟಗಳು. ಅಂದರೆ ಇನ್ನೊಬ್ಬರಿಗಾಗಿ ದುಡಿಯುವಂಥ ಮನಸ್ಸಿದೆ ನಮಗೆ. ನಾವು ಎಷ್ಟೇ ಕೂಲಿ ನಾಲಿ ಮಾಡಿ ಊಟ ಮಾಡಿದರೂ ಕೂಡ ನಾವು ಕಷ್ಟದಲ್ಲಿರುವಂಥವರಿಗಾಗಿ ಹೋರಾಟ ಮಾಡ್ತೀವಿ ಅನ್ನೋ ಮಾತು ಅದು ಅರ್ಥ ಬರುತ್ತೆ. ಅದಕ್ಕೆ ಮುಖ್ಯಮಂತ್ರಿ ಹೇಳಿದರು, ನೀವು ಮಾಡಿ, ಹೋರಾಟ ಮಾಡೋದು ನಮ್ಮ ಸಂವಿಧಾನದಲ್ಲೇ ಇದೆ. ಆದ್ದರಿಂದ ಹೋರಾಟ ಮಾಡಿ ನ್ಯಾಯ ಪಡೀರಿ. ಆದರೆ ಶಸ್ತ್ರಗಳನ್ನು ಹಿಡಿದು ನೀವೇನಾದರೂ ಹಿಂಸೆ ಮಾಡಿದರೆ ಅದನ್ನು ನಮ್ಮ ಸರ್ಕಾರ ಸಹಿಸೋದಿಲ್ಲ ಅನ್ನೋ ಮಾತನ್ನು ಹೇಳಿದರು.